ಶ್ರೀಮಂತರಾಗಲು ಈ 5 ವಿಶೇಷ ಉಪಾಯಗಳನ್ನು ಪ್ರಯತ್ನಿಸಿ. ಒಬ್ಬ ವ್ಯಕ್ತಿಯು ತನ್ನ ಅದೃಷ್ಟದ ಬಲದಿಂದ ಅಥವಾ ಅವನ ಕರ್ಮದ ಬಲದಿಂದ ಶ್ರೀಮಂತನಾಗುತ್ತಾನೆ. ಸಂಪತ್ತು ಪಡೆಯಲು ಕೆಲವರು ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾರೆ. ಕೆಲವರು ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತುಪ್ಪದ ದೀಪವನ್ನು ಹಚ್ಚುತ್ತಾರೆ. ಮತ್ತು ಕೆಲವರು ಪ್ರತಿ ಶುಕ್ರವಾರ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬಿಳಿ ಸಿಹಿಯನ್ನು ಅರ್ಪಿಸುತ್ತಾರೆ. ಆದರೆ ಇಲ್ಲಿ ಪ್ರಸ್ತುತಪಡಿಸಲಾಗಿದೆ 5 ವಿಶೇಷ ಕ್ರಮಗಳು. 1. ಶಂಖದ ಪ್ರಾಮುಖ್ಯತೆ. ಶಂಖವು ಸಾಗರ ಮಂಥನದ ಸಮಯದಲ್ಲಿ ದೊರೆತ 14 ಅಮೂಲ್ಯ ರತ್ನಗಳಲ್ಲಿ ಒಂದಾಗಿದೆ. ಲಕ್ಷ್ಮಿಯೊಂದಿಗೆ ಜನಿಸಿದ ಕಾರಣ ಇದನ್ನು ಲಕ್ಷ್ಮೀ ಭ್ರಾತ ಎಂದು ಕರೆಯುತ್ತಾರೆ. ಶಂಖ ಇರುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುವುದು ಇದೇ ಕಾರಣಕ್ಕೆ. ಮನೆಯಲ್ಲಿ ಶಂಖವನ್ನು ಇಟ್ಟುಕೊಳ್ಳಿ. 2. ಅರಳಿ ಮರದ ಪೂಜೆ. ನೀವು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಪ್ರತಿ ಶನಿವಾರ ಪೂಜಿಸಿದರೆ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. 3. ಈಶಾನ್ಯ ಮೂಲೆ. ಮನೆಯ ಈಶಾನ್ಯ ಮೂಲೆಯನ್ನು ಯಾವಾಗಲೂ ಖಾಲಿ ಇಡಿ. ಸಾಧ್ಯವಾದರೆ ನೀರು ತುಂಬಿದ ಪಾತ್ರೆಯನ್ನು ಅಲ್ಲಿ ಇರಿಸಿ. ನೀವು ಬಯಸಿದರೆ ಅಲ್ಲಿ ನೀವು ನೀರಿನ ಕಳಶ ಸಹ ಇರಿಸಬಹುದು. 4. ಲಕ್ಷ್ಮೀ ಕೌರಿಗಳ ಚಿಹ್ನೆ. ಹಳದಿ ಕೌರಿಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಬಿಳಿ ಕೌರಿಗಳಿಗೆ ಕೇಸರಿ ಅಥವಾ ಅರಿಶಿಣದ ದ್ರಾವಣದಲ್ಲಿ ನೆನೆಸಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಮತ್ತು ಮನೆಯಲ್ಲಿ ಸುರಕ್ಷಿತವಾಗಿ ಇರಿಸಿ. ನಾಣ್ಯಗಳನ್ನು ಹೊರತುಪಡಿಸಿ ಒಂದು ತೆಂಗಿನಕಾಯಿಯನ್ನು ಸರಿಯಾದ ಆಚರಣೆಗಳೊಂದಿಗೆ ಪೂಜಿಸಿ ಮತ್ತು ಅದನ್ನು ಪ್ರಕಾಶಮಾನವಾದ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇರಿಸಿ. ಇದರಿಂದ ಸಂಪತ್ತು ಹೆಚ್ಚುತ್ತದೆ. 5. ಮನೆಯಲ್ಲಿ ಕೊಳಲು ಇಡಿ. ಬಿದಿರಿನಿಂದ ಮಾಡಿದ ಕೊಳಲು ಶ್ರೀಕೃಷ್ಣನಿಗೆ ಬಹಳ ಪ್ರಿಯ. ಕೊಳಲು ಇರುವ ಮನೆಯ ಜನರಲ್ಲಿ ಪರಸ್ಪರ ಪ್ರೀತಿ ಇದೆ. ಅದರ ಜೊತೆಗೆ ಸುಖ ಸಮೃದ್ಧಿಯೂ ಇದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.